ಮತ್ತೊಂದಷ್ಟು ಪ್ರಶ್ನೆಗಳನ್ನು ತೆಗೆದುಕೊಳ್ತೀನಿ. ಎಸ್ ಸರ್ ನಮಸ್ಕಾರ, ನಾನು ನಂಜುಂಡಸ್ವಾಮಿ ಅಂತ ಸರ್. ಹೇಳಿ ನಂಜು. ಇತ್ತೀಚೆಗೆ 18 ವರ್ಷದಿಂದ 35 ವರ್ಷ ಹೆಣ್ಣು ಮಕ್ಕಳಿಗೆ ಜಾಸ್ತಿ ಬರ್ತಿದೆ ಸರ್. ಮೊನ್ನೆ ತಾನೇ ಒಂದು 4 ದಿವಸ ಹಿಂದೆ ಒಬ್ಬ ಮೆಡಿಕಲ್ ಸ್ಟೂಡೆಂಟ್ಸು ವೈಭವ ಅಂತನವರು ಅವರು ತೀರೋದ್ರು ಸರ್. ಅವ್ರಿಗೆ ಆಹಾರ ಮಿಸ್ಟೇಕ್ ಇದೆಯೋ ಮತ್ತು ಅವರ ಏನಾದ್ರು ಆಕ್ಟಿವಿಟೀಸ್ ಮಿಸ್ಟೇಕ್ ಇದೆಯೋ, ಏನು ಪ್ರಾಬ್ಲಮ್ ಸರ್? ಅವರು ಬರೀ ಹೆಣ್ಣು ಮಕ್ಕಳು ಜಾಸ್ತಿ ಸಾಯ್ತಾರೆ ಇತ್ತೀಚೆಗೆ ಸರ್. ಎಸ್ ಸರ್, ಹೆಣ್ಣು ಮಕ್ಕಳಿಗೆ ಹಾರ್ಟ್ ಅಟ್ಯಾಕ್ನ ಪಾಸಿಬಿಲಿಟಿನೇ ಕಡಿಮೆ ಅಂತ ಒಂದು ವಾದ ಇತ್ತು. ಗಂಡು ಮಕ್ಕಳು 45ರ ವಯಸ್ಸಿನ ನಂತರ ಸ್ವಲ್ಪ ಹುಷಾರಾಗಿರ್ಬೇಕು, ಅಂದರೆ ಹೆಣ್ಮಕ್ಳು 55ನೇ ವಯಸ್ಸಿನ ನಂತರ ಹುಷಾರಾಗಿದ್ರು ಸಾಕು ಅಂತ. ಅಂದರೆ 19 ವರ್ಷ 22 ವರ್ಷದ ಏರೋನಾಟಿಕಲ್ ಇಂಜಿನಿಯರ್ ಸ್ಟೂಡೆಂಟ್ ಅಂತ ಅಲ್ಲ, ಹಿಂದೆ ಏನಾಗಿತ್ತು ಅಂದರೆ ಮೇ ಬಿ 30-40 ವರ್ಷದಿಂದ ಸಾಮಾನ್ಯವಾಗಿ ಮೆನೋಪಾಸ್ ಆದಮೇಲೆ ಹೆಂಗಸರಿಗೆ ಈ ಹೃದಯ ಸಂಬಂಧಿ ಅಥವಾ ಹೃದಯಾಘಾತಕ್ಕೆ ಸಂಬಂಧಪಟ್ಟ ಕಾಯಿಲೆ ಬರ್ತಾಯಿತ್ತು. ಬಟ್ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ, ನಮ್ಮ ಸ್ಟಡೀಸಲ್ಲೇ ನಾವು ಹಾರ್ಟ್ ಅಟ್ಯಾಕ್ ಇನ್ ದಿ ಯಂಗ್ ಅಂತ ಮಾಡಿದ್ದೀವಲ್ಲ, ಅದರಲ್ಲಿ ಅಂದರೆ ಬಿಲೋ 45 ಇಯರ್ಸು ಹಾರ್ಟ್ ಅಟ್ಯಾಕ್ ಆದಂಥ ಗ್ರೂಪಲ್ಲಿ 8% ವರ್ ಲೇಡೀಸ್. 8%. ಸೊ ಅಂದರೆ ಇವೆಲ್ಲ ಏನಾಗುತ್ತೆ ಅಂದರೆ ಅದು ಮಾಹಿತಿ ಬೇಕಾಗುತ್ತೆ. ಅದು ಏನಾದರೂ ಅಕಸ್ಮಾತು ಆಸ್ಪತ್ರೆಗೆ ಸೇರಿ ಅಥವಾ ಇವೆಲ್ಲ ECG ಟೆಸ್ಟ್ಗಳು, ರಕ್ತ ಪರೀಕ್ಷೆ ಟೆಸ್ಟ್ಗಳೆಲ್ಲ ಮಾಡಿದರೆ ಒಂದು ಹೇಳ್ಬೋದು. ಅದರ್ವೈಸು ವಿ ಡೋಂಟ್ ನೋ. ಬಟ್ ಜನರಲ್ ಆಗಿ ಹಾರ್ಟ್ ಅಟ್ಯಾಕ್ನ ಸಂಖ್ಯೆಗಳು ಜಾಸ್ತಿ ಆದಂಗೆ ಹೆಣ್ಮಕ್ಳಲ್ಲೂ ಅದು ಜಾಸ್ತಿ ಆಗುತ್ತೆ. ಬಟ್ ಈಗಲೂ ಕೂಡ ಗಂಡಸರಲ್ಲೇ ಜಾಸ್ತಿ. ಬಟ್ ಹೆಣ್ಮಕ್ಳಿಗೆ ಕಂಪೇರ್ ಮಾಡಿದರೆ ಬಿಟ್ವೀನ್ ಲಾಸ್ಟ್ 30 ಇಯರ್ಸಲ್ಲಿ ಈಗ ಸ್ವಲ್ಪ ಜಾಸ್ತಿ ಆಗಿದೆ. ಕಾರಣ ಏನು ಅಂದರೆ ಈಗ ಹೆಂಗಸರುಗಳು ಕೂಡ ಗಂಡಸರ ಥರ ಕೆಲಸ ಮಾಡ್ತಿದ್ದಾರೆ. ಅವರು ತುಂಬ ಅವ್ರಿಗೆ ಮಾತ್ರ ಈಗ ಮಕ್ಕಳ ವಿದ್ಯಾಭ್ಯಾಸ ಅಂತೂ ಇತ್ತೀಚೆಗೆ ತಾಯಂದಿರ ಪರೀಕ್ಷೆ ಆಗಿದೆ. ಮಕ್ಕಳ ವಿದ್ಯಾಭ್ಯಾಸ ಇವತ್ತು ಸ್ಟ್ರೆಸ್ ಲೆವೆಲ್ನಲ್ಲಿ ಗಂಡಸರಿಗೂ ಹೆಂಗಸರಿಗೂ ಏನು ವ್ಯತ್ಯಾಸ ಇಲ್ಲ, ಇನ್ನು ಜಾಸ್ತಿನೇ ಇದೆ. ಅವ್ರಿಗೆ ಅಡಿಷನಲ್ ಸ್ಟ್ರೆಸ್, ವರ್ಕ್ ಪ್ಲೇಸ್ ಸ್ಟ್ರೆಸ್ಸು, ಫ್ಯಾಮಿಲಿ ಸ್ಟ್ರೆಸ್ಸು, ಚಿಲ್ಡ್ರನ್ ಇದು ಎಸ್ ಟು ಲಾಟ್ ಆಫ್ ಅದರ್ ಇಶ್ಯೂಸ್ ಆರ್ ದೇರ್. ಐ ಮೀನ್ ಬೇರೆ ಡಿಸ್ಟರ್ಬೆನ್ಸ್ ಇರುತ್ತೆ ಅವ್ರಿಗೆ. ನಂತರ ಇತ್ತೀಚೆಗೆ ಅವರಲ್ಲೂ ಕೂಡ ಫಿಸಿಕಲ್ ಇನ್ಆ್ಯಕ್ಟಿವಿಟಿ ಇದೆ, ಡಯಾಬಿಟೀಸು, ಹೈ ಬ್ಲಡ್ ಪ್ರೆಷರ್ ಜಾಸ್ತಿ ಆಗಿದೆ. ಆಮೇಲೆ ಈ ಮೆನೋಪಾಸು ಕೂಡ ಕೆಲವರಿಗೆ ಬೇಗನೆ ಆಗ್ತಾಯಿದೆ, ಸ್ಟ್ರೆಸ್ಸಿಂದ ಬೇಗನೆ ಆಗ್ತಾಯಿದೆ. ಸೊ ಅದಕ್ಕೋಸ್ಕರ ಅವ್ರಿಗೆ ಹಾರ್ಮೋನು ಏನು ಅವ್ರಿಗೆ ಪ್ರೊಟೆಕ್ಟಿವ್ ಎಫೆಕ್ಟ್ ಕೊಟ್ಟಿತ್ತು ಹಾರ್ಮೋನು, ಅದು ವೀನಿಂಗ್ ಅವೇ ಅಂತ ಈಗ ಸ್ಟಡೀಸ್ ಆಗಿದೆ. ಹಿಂದೆ ಹೆಂಗಸರಿಗೆ ಈಸ್ಟ್ರೋಜನ್ ಹಾರ್ಮೋನು ರಕ್ಷಣಾ ಕವಚ ಹೃದಯ ಏನಿತ್ತು, ಆ ರಕ್ಷಣಾ ಕವಚದ್ದು ಇದು ಕಡಿಮೆ ಆಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಎಸ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.